ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಮ್ಮ ಅವರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಅವರ ಮನೆ ದೇವ್ರ ಹೆಸರು ಬಂದುಬಿಟ್ಟು ಬೆಟ್ಟದ ರಂಗನಾಥ ಸ್ವಾಮಿ ಅಂತ. ಈ ಬೆಟ್ಟದ ರಂಗನಾಥ ಸ್ವಾಮಿಗೆ ಇನ್ನೊಂದು ಹೆಸರಿದೆ. ನಾನು ಅದು ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಯಾವುದೇ ಥರದ ಬಸ್ ಫೆಸಿಲಿಟೀಸ್ ಕೂಡ ನಿಮಗಿರಲ್ಲ. ಇದ್ದರೆ ಓನ್ ವೆಹಿಕಲ್ಸಲ್ಲಿ ಹೋಗ್ಬೋದು. ಸೊ ಹಾಗೆ ಒಂದು ಆಟೋ ಫೆಸಿಲಿಟೀಸ್ ಇರುತ್ತೆ. ನೀವು ನಿಮ್ಮ ಟೈಮಿಗೆ ಬೇಕು ಅಂದರೆ ಆಟೋ ಫೆಸಿಲಿಟಿ ಕೂಡ ಇರೋದಿಲ್ಲ. ಈ ಸುತ್ತಮುತ್ತ ಹಳ್ಳಿಲಿ ಇರೋ ಜನನ ಬಿಟ್ಟು ನೀವು ಬೇರೆ ಕಡೆಯಿಂದ ಬರ್ತೀರಾ ಅಂತ ಅಂದರೆ ಆದಷ್ಟು ಓನ್ ವೆಹಿಕಲ್ಸಲ್ಲಿ ಬಂದರೆ ತುಂಬಾ ಒಳ್ಳೆಯದು. ಇವಾಗ ಅಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ವ, ಅದೇ ನಾವು ಬೆಟ್ಟಕ್ಕೆ ಹೋಗುವಂಥ ದಾರಿ. ಸೊ ಆಲ್ಮೋಸ್ಟ್ ನಾವು 2 ಕಿಲೋಮೀಟರ್ಸ್ ನಡ್ಕೊಂಡು ಬಂದಾದಮೇಲೆ ನಮಗೆ ಈ ರೂಟ್ ಸಿಕ್ಕಿರೋದು. ಹೇಳೇನಾದರೂ ಏನು ಹೇಳ್ಬೇಕು ನನ್ನ ಯೂಟ್ಯೂಬ್ ಚಾನಲ್ಗೆ? ನಿನ್ನ ಯೂಟ್ಯೂಬ್ ಚಾನಲ್ಗೆ ಏನು ಹೇಳ್ತೀಯ? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ನನ್ನ ತಂಗಿಯವರ ಫ್ರೆಂಡ್. ನಮ್ಮ ಚೆನ್ನಾಪುರದ ಸೈಡು ಬರೀ ಕಾಫಿ ತೋಟಗಳನ್ನೇ ನೀವು ನೋಡ್ಬೋದು. ನೀವು ಯಾವ ಹಳ್ಳಿಗೆ ಹೋದ್ರೂ ನೋಡಿದ್ರೂ ನಿಮಗೆ ಕಾಣಿಸೋದು ಕಾಫಿ ತೋಟ, ಬಾಳೆ ಗಿಡ, ಹಾಗೆ ಆಮೇಲೆ ಹಲಸಿನ ಹಣ್ಣು ಮರನೂ ಹಾಕಿರ್ತಾರೆ ಕೆಲವರು, ಮೆಣಸಿನ ಮರನೂ ಸಿಗತ್ತೆ ನೋಡಿ. ಇವಾಗ ನಮಗೆ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಎಕ್ಸಾಕ್ಟಾಗಿ ಸಿಕ್ತು. ಆ ಬೋರ್ಡ್ ಕಾಣಿಸುತ್ತಲ್ಲ, ಸೊ ಅದು ಯಾವ ಡೈರೆಕ್ಷನಲ್ಲಿರುತ್ತೆ ಆ ಡೈರೆಕ್ಷನ್ ತಗೊಂಡ್ರೆ ನಮಗೆ ಆಲ್ಮೋಸ್ಟ್ ಇಲ್ಲಿ ದೇವಸ್ಥಾನ ಇರೋ ರೂಟ್ ಸಿಗತ್ತೆ. ಸೊ ನಾನು ಹಾಗೆ ನಡ್ಕೊಂಡು ಬರ್ತಾ ನನಗೆ ಸುಸ್ತಾಗಿ ನಾನು ನಮ್ಮ ಅಕ್ಕನ ಕೇಳಿದೆ, ಸೂಪರಾಗಿ ಹತ್ತೀನಿ. ಹತ್ತಿಲ್ಲ ಅಂದರೆ ನೀಂತ ಮುಂಚೆನೇ ಸರ್ವಿಸ್ ಮಾಡ್ತೀನಿ ನಾನು. ನೋಡೋಣ, ನಮ್ಮ ಅಮ್ಮನ ಕೇಳೋಣ. ಬೆಟ್ಟ ಹತ್ತೀಯಾ? ಹತ್ತಲೇಬೇಕು, ಹತ್ತಕ್ಕೆ ಅಂತಲೇ ಬರ್ತಾ ಇರೋದು. ಅಲ್ಲಿ ವೆಹಿಕಲ್ಸ್ ಏನೂ ಇಲ್ವಾ? ವೆಹಿಕಲ್ಲು ಇದೆ, ಬಟ್ ಇವಾಗ ನಾವು ನಡ್ಕೊಂಡು ಹೋಗ್ಬೇಕಂತ ಹೋಗ್ತಾ ಇರೋದು. ಓಕೆ. ಈ ಪಲ್ಲದ ಗೊತ್ತಲ್ಲ, ಅವಳು ಸ್ಲಿಪ್ಪರೇ ಒಂದು ಎಷ್ಟು ಕೆ ಜಿ ಇರ್ಬೋದು ಮಮ್ಮಿ? 6 kg ಅಂತ ಹೇಳ್ತಿದ್ದಾರೆ ನಮ್ಮಮ್ಮ. ಪಲ್ಲಿ ನೀನು ಎಷ್ಟು ಕೆ ಜಿ ಇದೆ ಅಂತ ಹೇಳ್ತೀಯ? ಕ್ರಾಕ್ಸ್ ಬ್ರ್ಯಾಂಡ್ ಎಷ್ಟು ಕೆ ಜಿನಾದರೂ ಇರಲಿ, ಅಂದಾಜು ಹೇಳು. ಚಾಲೆಂಜ್, ಇದರಲ್ಲೇ ಒಂದು ಚಾಲೆಂಜ್ ಮಾಡೋಣ ನೋಡಿ. ನಮ್ಮ ಮಮ್ಮಿ ರ್ಯಾಶ್ ಆಗ್ತಿದ್ದಾರೆ ಇವಾಗ, ಬೇಗ ಬನ್ನಿ ಅಂತ. ಸೊ ಹೋಗೋಣ. ಮಾತಾಡಿ ಏನಾದರೂ, ನಿನ್ನ ಚಾನಲಲ್ಲಿ ನೀನೇ ಮಾತಾಡಿಲ್ಲ ಅಂದರೆ ನಡೆಯೋಕೆ ಆಗ್ತಾ ಇಲ್ವಲ್ಲ. ನನ್ನ ಎತ್ಕೊಂಡು ಹೋಗ್ತೀಯಾ? ನಾಳೆಗೆ ಬಾ. ಇದು ಹೆಂಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ನಿಸ್ತಿದೆ? ಚೆನ್ನಾಗಿದೆ. ನಮ್ಮೂರು, ಅಪರೂಪಕ್ಕೆ ಬರ್ತಿದ್ದೀವಿ. ನಿಮ್ಮೂರು ಅಂದರೆ ನಿಮ್ಮ ಅಪ್ಪನೂರಾ? ನಮ್ಮ ಅಮ್ಮನೂರು. ಓಕೆ. ಏನಾದರೂ ಕೊಡಿಸ್ತೀಯಾ ನಿಮ್ಮ ಅಮ್ಮನೂರಲ್ಲಿ? ಇಲ್ಲಿ ಇವು ಸೊಪ್ಪು ಸದೆ ಬಿಟ್ಟರೆ ಬೇರೆ ಏನೂ ಇಲ್ಲ ಕೊಡ್ತಾರೆ. ನಮ್ಮಮ್ಮ ಸ್ಲೋ ಆಗಿಬಿಟ್ರು. ಮನೆಯವರೇ ಬೇಗ ಬರಬೇಕು. ಇದೇನಪ್ಪ ನಡ್ಕೊಂಡು ಹೋಗ್ತಿದ್ದವರು ಗಾಡೀಲಿ ಹೋಗ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಯಾರ ಜೊತೆ ಹೋಗ್ತಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಬಂದಿರೋ ಮುಖ್ಯ ಉದ್ದೇಶ ಏನು ಅಂದರೆ ಪತ್ರ ತೀರ್ಸೋಕ್ಕೆ. ನಮ್ಮ ಮಾವ ಅವರು ಅವರ ತಂಗಿದೀರನ್ನೆಲ್ಲ ಪತ್ರ ತೀರ್ಸೋಕ್ಕೆ ಅಂತ ಕರೆಸಿದ್ದಾರೆ. ನಮ್ಮ ಮಾವಗೆ 3 ಜನ ತಂಗಿಯರು. ಅದರಲ್ಲಿ ಮೊದಲನೇವರು ನಮ್ಮಮ್ಮ, ಎರಡನೇವರು ಯೆಲ್ಲೋ ಕಲರ್ ಬ್ಲೌಸ್ ಹಾಕಿರೋರು, ಮೂರನೇವರು ಲೈಟ್ ಪಿಂಕ್ ಕಲರ್ ಬ್ಲೌಸ್ ಹಾಕಿರೋರು. ಇದೇ ಗ್ಯಾಪಲ್ಲಿ ನಮ್ಮ ಅಕ್ಕ ಬೇರೆಯವ್ರ ಕಿವಿಗೆ ಹೇಗೆ ಹೂವು ಇಡೋದು ಅಂತ ತೋರಿಸ್ತಿದ್ದಾಳೆ ನೋಡಿ, ಎಷ್ಟು ಚೆಂದ ಇಡ್ತಾಳಲ್ಲ. ಫೈನಲಿ ನಾವು ಇವಾಗ ಗರ್ಭಗುಡಿ ಒಳಗಡೆ ಎಂಟರ್ ಆದ್ವಿ. ಒಳಗಡೆ 500 ರೂಪಾಯಿ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲರೂ ಹಂಗೆ ಹೊರಗಡೆ ಕೂತಿದ್ವಿ. ಈ ದೇವ್ರನ್ನ ಸ್ಥಾಪನೆ ಮಾಡಿರೋದು ಬಂಡೆ ಕೆಳಗಡೆ. ಇಲ್ಲಿ ನೀವು ನೋಡ್ಬೋದು 5 ಕೂಡ ಹೆಣ್ಣು ದೇವ್ರುಗಳೇ. ಹಾಗೆ ಅತ್ತೆ ಮಾವ ಪತ್ರ ತೀರ್ಸೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಿದ್ರು. ಇವಾಗ ಒಬ್ಬೊಬ್ಬರೇ ನಮಸ್ಕಾರ ಮಾಡಿಕೊಂಡು ಪಕ್ಕದಲ್ಲಿರೋ ಹೆಣ್ಣು ದೇವ್ರಿಗೆ ಅಲ್ಲಿ ಇಟ್ಟು ಪೂಜೆ ಮಾಡಿಸ್ಕೋಬೇಕು. ಶ್ರೀದೇವಿ, ಭೂದೇವಿ, ಲಕ್ಷ್ಮೀದೇವಿ ಅಂತ ಹೇಳ್ತಾರೆ. ಪತ್ರ ತೀರಿಸಿದಾದ್ಮೇಲೆ ಗರ್ಭಗುಡಿ ಒಳಗಡೆ ಇರೋ ದೇವರಿಗೆ ಮಹಾಮಂಗಳಾರತಿ ಮಾಡ್ತಾರೆ.
ಹಾಗೆ ನಾನು ಮಂಗಳಾರತಿ ಮಾಡಿದೆ, ದೇವ್ರು ಸ್ವಲ್ಪ ನನಗೆ ಒಳ್ಳೇದು ಮಾಡಲಿ ಅಂತ. ಆಮೇಲೆ ನನ್ನ ತಮ್ಮ ಕೂಡ ಮಾಡ್ದೆ. ಫೈನಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಅತ್ತೆ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟರು. ಹಾಗೆ ನಾವು 3 ಜನ ಒಂದು ಫೋಟೋ ತೊಗೊಂಡ್ವಿ. ಇದೇ ಗ್ಯಾಪಲ್ಲಿ ಅತ್ತೆ ಅಕ್ಕ ಒಳ್ಳೆ ಹುಡುಗ ಸಿಗಲಿ ಅಂತ ಕುಂಕುಮ ಇಟ್ಟರು. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವೀಗ ಪ್ರಸಾದ ಕಡೆ ಹೋದ್ವಿ. ಅಲ್ಲಿ ನಾವು ಪಾಯಸ, ಅನ್ನ, ಸಾಂಬಾರು ಮಾಡಿಸಿದ್ವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.